ಪ್ರತಿ ಹುಣ್ಣಿಮೆಲೂ ಇದೇ ಥರ ವಿಶೇಷ ಪೂಜೆ ಇರುತ್ತೆ. ಒಂದೊಂದು ಸರಿ ಬೆಣ್ಣೆ ಅಲಂಕಾರನೂ ಮಾಡಿರ್ತಾರೆ. ತುಂಬ ಜನ ಸೇರ್ತಾರೆ ಫ್ರೆಂಡ್ಸ್. ನಾವು ನಮ್ಮ ಮನೆಯವರೆಲ್ಲ ಹೋಗಿದ್ವಿ ಪೂಜೆ ಮಾಡಿಸ್ಕೊಂಬರೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಪೂಜಾರಪ್ಪನವರು ರಮೇಶಣ್ಣ ಅಂತೇಳಿ, ರಮೇಶಣ್ಣ ಅಲ್ಲ ಸಾರಿ ಕುಮಾರಣ್ಣ ಅಂತೇಳಿ ಭಾರಿ ಚೆನ್ನಾಗಿ ಪೂಜೆ ಮಾಡ್ತಾರೆ. ವರ್ಷ ಪ್ರತಿ ವರ್ಷವೂ ಪ್ರತಿ ವಾರನೂ ಪ್ರತಿ ತಿಂಗಳೂ ಚೆನ್ನಾಗಿ ಹುಣ್ಣಿಮೆ ಪೂಜೆ ಮಾಡ್ತಾರೆ. ಜನ ಭಾರಿ ಬರುತ್ತೆ ಫ್ರೆಂಡ್ಸ್. ಸುಮಾರು ಜನ ಎಲ್ಲ ಬಂದು ಹೋಗ್ತಾ ಇರ್ತಾರೆ, ಪೂಜೆ ಮಾಡಿಸ್ಕೊಂತಿರ್ತಾರೆ, ಹೊರಗಡೆ ಪ್ರಸಾದ ಕೊಡ್ತಿರ್ತಾರೆ, ಪ್ರಸಾದ ಇಸ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಎಷ್ಟು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ನನ್ನ ಮಗನೂ ಇದ್ದಾನೆ, ಅವ್ನು ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ತೀಟಿಕೆ ಮಾಡೋದು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಎಲ್ಲೂ ಕಾಣ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇದೊಂದು ಫೋಟೋ ಚೆನ್ನಾಗಿದೆ ನೋಡಿ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಒಂದು ಸರಿ ಅಲಂಕಾರ ಮಾಡಿದಾಗ ತೆಗೆದಿರೋ ಫೋಟೋ. ಹೊರಗೆ ಹೋಗ್ತೀನಿ ಫ್ರೆಂಡ್ಸ್. ನೋಡಿ ಹೊರಗೆ ಹೋಗ್ತಾ ಇದ್ದೀನಿ. ಹೊರಗಡೆ ಹೋದರೆ ಈ ಕಡೆ ರೈಟ್ ಸೈಡಲ್ಲಿ ಇನ್ನೊಂದು ದೇವರಿದೆ, ಅದನ್ನು ವಿಡಿಯೋ ಮಾಡಿದ್ದೀನಿ. ಇಲ್ಲಿದಾದ ತಕ್ಷಣ ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ದೇವ್ರು ತೋರಿಸ್ತೀನಿ ನೋಡಿರಿ. ಇಲ್ಲೂ ಅಷ್ಟೇ ಎಲ್ಲ ಎಡೆ ಇಟ್ಟು ಪೂಜೆ ಮಾಡಿ ಇದು ಮಾಡಿರ್ತಾರೆ ನೋಡಿ. ಎಷ್ಟು ಮುದ್ದಾಗಿದೆಯಲ್ವಾ ದೇವರು. ನೋಡಿ ಫ್ರೆಂಡ್ಸ್, ಈಗ ಹೊರಗಡೆ ಬರ್ತೀನಿ ನೋಡಿ ಫ್ರೆಂಡ್ಸ್. ಹೊರಗೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಭಕ್ತಾದಿಗಳು ಪ್ರಸಾದ ಇಸ್ಕೊಂಡು ಸಾಲಾಗಿ ಹೋಗ್ತಿರ್ತಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಜನಗಳು ಪ್ರಸಾದ ಇಸ್ಕೊಂಡು ಎಲ್ಲ ಖುಷಿಯಿಂದ ಯಾವ ಥರ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ, ಇದು ದೇವಸ್ಥಾನದ ಹೊರಗಿನ ಚಿತ್ರಣ ಫ್ರೆಂಡ್ಸ್. ನೋಡಿ ಎಲ್ಲ ಸಾಲಾಗಿ ಒಬ್ಬೊಬ್ಬರೇ. ನನ್ನ ಮಗನೂ ಸಮೇತ ಪ್ಲೇಟ್ ಕೊಡ್ತಾಯಿದ್ದಾನೆ ನೋಡಿರಿ. ಅಲ್ಲೇ ನಿಂತ ನೋಡಿರಿ ಫ್ರೆಂಡ್ಸ್. ಪ್ರತಿ ಹುಣ್ಣಿಮೆಲೂ ನಾವು ನಮ್ಮ ಮನೆಯಿಂದ ಇಷ್ಟೇ ಪೂಜೆ ಮಾಡಿಸ್ತೀವಿ ಪ್ರತಿ ತಿಂಗಳೂ. ಎಲ್ಲರೂ ಅಷ್ಟೇ, ಅವರು ಒಂದೊಂದು ಚೀಟಿ ಹಾಕ್ಸ್ಬಿಟ್ಟು ತಿಂಗಳೂ ಪೂಜೆ ಮಾಡಿಸ್ತಾರೆ ನೋಡಿ. ಎಲ್ಲ ಸಾಲಾಗಿ ಬಂದು ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿ ಎಲ್ಲ ಸಾಲಾಗಿ ಇಸ್ಕೊಂಡು ಅವ್ರ ಮನೆಗೂ ಇಸ್ಕೊಂಡು ಹೋಗೋರು ಮನೆಗೆ ಇಸ್ಕೊಂಡು ಹೋಗ್ತಾರೆ. ಅಲ್ಲೇ ತಿನ್ನೋಂಥವ್ರು ಅಲ್ಲೇ ತಿಂತಾರೆ. ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇರುತ್ತೆ. ತಿಂಡಿ ಟೊಮಾಟೊ ಬಾತನ್ನು ಸ್ವೀಟ್ ಮಾಡಿದ್ದಾರೆ ನೋಡಿ. ಎಲ್ಲ ಬಫೆ ಸಿಸ್ಟಮಲ್ಲಿ ಇಸ್ಕೊಂಡು ಕ್ಯೂ ಆಗಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಹೊರಗೆ ಬರ್ತಾಯಿದ್ದೀನಿ, ಎಲ್ಲರೂ ಸಾಲಾಗಿ ಇಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರವ್ರ ಮನೆಗೆ. ಅಲ್ಲೇ ತಿನ್ನೋಂಥವ್ರು ತಿಂತಾರೆ ಫ್ರೆಂಡ್ಸ್. ನಾವು ಕ್ಯೂವಲ್ಲಿ ನಿಂತಿದ್ದೀವಿ, ನಾವು ಇಸ್ಕೊತಾ ಇದ್ದೀವಿ ನೋಡಿ. ಮೇಲೆಲ್ಲ ಯಾವ ಥರ ಗೊಂಬೆಗಳನ್ನು ಆವಾಗಲೇ ಸಿಮೆಂಟಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೇ ಫ್ರೆಂಡ್ಸ್ ದೇವಸ್ಥಾನ. ದೊಡ್ಡಪೇಟೆ ಒಳಗಿದೆ ಈ ದೇವಸ್ಥಾನ. ದೊಡ್ಡಪೇಟೆ ಒಳಗೆ ಎಲ್ಲಮ್ಮ ದೇವಸ್ಥಾನ ಇದೆ. ಪ್ರತಿ ಹುಣ್ಣಿಮೆಲೂ ತುಂಬ ಜೋರಾಗಿ ಮಾಡ್ತಾರೆ. ಅದರಲ್ಲೂ ಭರತ ಹುಣ್ಣಿಮೆಲಂತೂ ಭಾರಿ ಚೆನ್ನಾಗಿ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಅವತ್ತು ಇಡೀ ಊರಿಗೆ ಊಟ ಹಾಕ್ಬಿಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.